ಯಾರಿಗೆ ಎತ್ಕೊಂಡು ಬರಾಕತ್ತಾರ ಇವ್ರು? ಯಾರ್ಲೇ ಅವನು? ಕರ್ಕೊಂಡು ಹೊಂಟಿರೋ ಅಲ್ಲೇ ಮುಚ್ಚಲ ಬಾಯ್ ಬಿಡ್ರು. ಯಾರೋ ಇವನು? ಇವನಿಗೆ ಯಾಕೆ ಹೇಳ್ಕೊಂಡ್ ಬಂದಿರಿ? ಅಣ್ಣ ನೀವು ಮನೆ ಕಟ್ಬೇಕಂತ ಹೇಳಿದ್ರಲ್ಲ, ಇವ್ರು ಬಿಜಾಪುರಿಗೆ ದೊಡ್ಡ ಇಂಜಿನಿಯರ್ ಅದಾರ ಅಣ್ಣ, ಅದಕ್ಕೆ ಕೇಳ್ಕೊಂಡ್ ಬಂದೀವಿ ಅಲ್ಲಿಂತ್ರ. ಭಾರಿ ಕೆಲಸ ಮಾಡಿದ್ವ ತಮ್ಮ. ನೀನೇ ಊರಿಗೆ ದೊಡ್ಡ ಇಂಜಿನಿಯರ್ ಅಣ್ಣಪ್ಪ? ಹೌದ್ರಿ ಸರ್, ನಾನೇ ಇಂಜಿನಿಯರ್ ರೀ ಸರ್. ನಂದೊಂದು ಮನೆ ಕಟ್ಟಿದೈತಿ, 30-40 ಪ್ಲಾಟ್ ಐತಿ. ಆ ಮನೆ ಕಟ್ಟಾಕ ಎಷ್ಟು ರೊಕ್ಕ ತಗೊಂತಿ? ನಾ ಮಾರ್ಕೆಟ್ ರೇಟ್ 15 ಲಕ್ಷ ನಡೆದೈತ್ರಿ. ಒಂದು 2 ಲಕ್ಷ ನೀವು ಕಡಿಮೆ ಕೊಡ್ರಿ, ನಿಮ್ಗೆ ಕಟ್ಟಿ ಕೊಡ್ತೀನಿ ರೀ. ಮಾರ್ಕೆಟ್ ರೇಟ್ 15 ಲಕ್ಷ, 13 ಲಕ್ಷ ಕೊಟ್ರೆ ಕಟ್ಕೊಡ್ತಿ. ಕೊಡೋನಿಗೆ ನೀನು ಎಷ್ಟು ಕೇಳಿದಿ ಅಷ್ಟು ರೊಕ್ಕ ಕೊಟ್ಟಿನಿ. ಮನಿ ಎಷ್ಟು ತಿಂಗಳದಾಗ ಕಟ್ಕೊಡ್ತಿ? ಅಣ್ಣ ಒಂದು 6 ತಿಂಗಳದಾಗ ಕಟ್ಟಿ ಕೊಡ್ತೇನೆ. 6 ತಿಂಗಳ ಭಾಳ ಟೈಮ್ ಆಗುತ್ತೋ ಇಂಜಿನಿಯರ್ ಸಾಬ್, ಸ್ವಲ್ಪ ಜಲ್ದಿ ಕಟ್ಕೊಡು. ಒಂದು ಕೆಲಸ ಮಾಡ್ರಿ ಅಣ್ಣ, ಲೇಬರ್ ಪ್ರಾಬ್ಲಮ್ ಜಾಸ್ತಿ ನಡೆದಿದೆ. ಇನ್ನೊಂದು 1 ಲಕ್ಷ ರೂಪಾಯಿ ಕೊಡ್ರಿ, 3 ತಿಂಗಳದಾಗ ಕಟ್ಟಿ ಕೊಡ್ತೇನೆ ನಿಮ್ಗೆ. ಹಂಗಂದಿ? ಇಂಜಿನಿಯರ್ ಸಾಬ ರೊಕ್ಕ ತಗೊಂಡಿ ನೆನಪಿರ್ಲೆ. ಯಾಕೆ ಎದುರ್ಸಾಕತ್ತಿಲ್ಲ ಅವನಿಗೆ? ಇಂಜಿನಿಯರ್ ಸಾಬ್ ಆದಷ್ಟು ಬೇಗ ಮನೆ ಕಟ್ಕೊಡ್ಬಿಡ್ರಿ. ಅಣ್ಣ ನೀವು ಇವತ್ತು ನಮ್ಗೆ ಜಾಗ ತೋರಿಸ್ರಿ, ನಾಳಿನ ಕಟ್ಟೋದು ಚಾಲೂನೇ. ಆ ಜಾಗದ ಆಮೇಲೆ ನೋಡಮಂತ, ಮೊದಲು ಮನೆಯಾರ ಕಟ್ಟಾಕ ಚಾಲು ಮಾಡಿ ನೀನು. ಅಣ್ಣ ಜಾಗನೇ ಇಲ್ಲ, ಮನಿ ಹೆಂಗ್ ಕಟ್ಲಿ ನಾನು? ಓ ಇಂಜಿನಿಯರ್ ಸಾಬ, ರೊಕ್ಕ ತಗೊಂಡಿರಿ, ಮಾತ್ ಕೊಟ್ಟಿರಿ, 3 ತಿಂಗಳದಾಗ ಮನಿಗ್ ಬರ್ಲಿಕ್ಕಂದ್ರ ಗಾಯಬೇ. ಹಲೋ